ಹೆಲೋ ಮಕ್ಕಳೇ, ಐ ಆಮ್ ರಿಯಲಿ ಸಾರಿ. ನಾನು ಸ್ವಲ್ಪ ಇಶ್ಯೂ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಇವತ್ತಿನ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. KCET ಒಂದು ಕ್ವೆಶನ್ ಇದೆ. ಸ್ಟೇಟ್ಮೆಂಟ್ 1 ಇದೆ. ದ ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ 3x plus 8 less than 17 and 2x plus 8 greater than 12 greater than or equals to 12 are x less than 3 and x greater than or equals to 2. Statement 2. The common set of solutions of the linear inequality is 3x plus 8 less than 17 and 2x plus 8 greater than or equals to 12 is 2, 3. Which is true? Linear inequality ಸಾಲ್ವ್ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಇದೆ. ಫಸ್ಟ್ ಅದನ್ನು ಬರ್ಕೊಳ್ಳೋಣ. linear inequality equations 12 ಮತ್ತು 3x plus 8 less than 17. ಇದನ್ನು ಸಿಂಪಲಾಗಿ ಸಾಲ್ವ್ ಮಾಡಬೇಕಂದ್ರೆ ಇದರೊಳಗೆ ಪ್ಲಸ್ ಮೈನಸ್ನಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಇಕ್ವೇಷನ್ನಲ್ಲಿ ಹೇಗೆ ನಾವು ಆ ಸೈಡ್ ರೈಟ್ ಸೈಡ್ ತೊಗೊಂಡೋದ್ರೆ ಅದು ಮೈನಸ್ ಆಗುತ್ತೆ, ಹಾಗೆ ಇರುತ್ತೆ. 2x ಇದು ಹೀಗೆ ಇದೆ, ಸಿಂಬಲ್ ಅನ್ಚೇಂಜ್ಡ್ ಇರುತ್ತೆ. ಇದು 12 minus 8, 2x less than greater than or equals to ಇಲ್ಲಿ 4 ಆಗುತ್ತೆ. ಇವಾಗ ಏನಾಗುತ್ತೆ, ಇದು ಅನ್ಚೇಂಜ್ಡ್ ಇರುತ್ತೆ. ಓಕೆನಾ? ಇದನ್ನು ಈ ಕಡೆ 2 ಡಿವೈಡ್ ಮಾಡಿದ ನೋಡಿ, 2x divided by 2 less than equals to 4 divided by 2. ಇಲ್ಲಿ x greater than or equals to 2 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಸಾಲ್ವ್ ಮಾಡಿದರೆ 3x ಇದು ಆ ಕಡೆ ಹೋದ ನಂತರ ಈ ಸಿಂಬಲ್ ಅನ್ಚೇಂಜ್ಡ್ ಇರುತ್ತೆ. 17 minus 8 ಆಗುತ್ತೆ. ಇದು ಪ್ಲಸ್ 8 ಇರೋದು ಮೈನಸ್ 8 ಆಗುತ್ತೆ. 3x ಲೆಸ್ ದೆನ್ 8 ಮೈನಸ್ ಮಾಡಿದರೆ 9 ಉಳಿಯುತ್ತೆ. ನೆಕ್ಸ್ಟ್ ಗ್ರೇಟರ್ ದೆನ್ 9 ಡಿವೈಡೆಡ್ ಬೈ 3, ಇಲ್ಲೂ 3 ಡಿವೈಡೆಡ್ ಬೈ 3. ಇದು ಅನ್ಚೇಂಜ್ಡ್ ಇರುತ್ತೆ. ಅನ್ಚೇಂಜ್ಡ್ ಅಂದರೆ ಯು ಸಿ ಅಂದರೆ ಅನ್ಚೇಂಜ್ಡ್. ಓಕೆ, ಈಗ ಇದು ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಲೆಸ್ ದೆನ್ ಇಲ್ಲಿ 3 ಆಗುತ್ತೆ. ಸೊ ಇವೆರಡು ಇಕ್ವೇಷನ್ ಆಗುತ್ತೆ. ಇವಾಗ ನೋಡೋಣ ದ ಸ್ಟೇಟ್ಮೆಂಟ್ 1. ದ ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ದಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಆಫ್ 3x plus 8. 3x plus 8ನ ಒಂದು ಸೊಲ್ಯೂಷನ್ ಆರ್ ಎಕ್ಸ್ ಲೆಸ್ ದೆನ್ 3, ಎಕ್ಸ್ ಲೆಸ್ ದೆನ್ 3. ಇದು ಟ್ರೂ ಇದೆ, ಇದು ಟ್ರೂ ಇದೆ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಒಂದೇ, ಇವೆರಡಕ್ಕೆ ಟ್ರೂ ಇದೆ. ಆದ ನಂತರ 2x plus 8 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 12 ಈಸ್ ಎಕ್ಸ್. ಈ ಇಕ್ವೇಷನ್ ಈ ಸೊಲ್ಯೂಷನ್ ಆದರೆ ಈ ಇಕ್ವೇಷನ್ಗೆ ಈ ಸೊಲ್ಯೂಷನ್, ಇದರ ಸೊಲ್ಯೂಷನ್ ಇದಿದೆ, ಇದು ನಮ್ಗೆ ಸಿಕ್ಕಿದೆ. ಇದೆರಡು, ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ನಲ್ಲಿ ಏನಿದೆ, ಕಾಮನ್ ಸೆಟ್ ಆಫ್ ಸೊಲ್ಯೂಷನ್ಸ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ ವಿತ್ ಮೇಲಿನ ಇದೊಂದು ಸೊಲ್ಯೂಷನ್ ಆ್ಯಂಡ್ ಈ ಸೊಲ್ಯೂಷನಿನ 3 plus 3, 2 ಇದೆ ಅಂತೆ. ಒಂದು ಸಲ ಚೆಕ್ ಮಾಡೋಣ. ಅದನ್ನು ಹೇಗೆ ಚೆಕ್ ಮಾಡೋದು ತೋರಿಸ್ತೇನೆ. ಸೊ ಇದೇ ಸೊಲ್ಯೂಷನ್. ಇದನ್ನು ನಂಬರ್ ಲೈನಲ್ಲಿ ಪ್ಲಾಟ್ ಮಾಡಿ. ಎಕ್ಸ್ ಈಸ್ ಲೆಸ್ ದೆನ್ 3. ಫಸ್ಟ್ ಈ 3 ಆಗಿ ಪ್ಲಾಟ್ ಮಾಡ್ಕೋಬೇಕು. ಅದ ನಂತರ ಇಲ್ಲಿ 0, 1, 2, ಇದು ಮೈನಸ್ ಇನ್ಫಿನಿಟಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ. ಓಕೆ, ಸೊ ಎಕ್ಸ್ ಇಸ್ ಲೆಸ್ ದೆನ್ 3. ನೋಡಿರಿ, ಇದನ್ನು ಹೀಗೆ ಸರ್ಕಲ್ನ ರೌಂಡ್ ಮಾಡಿದಾಗ ಇದು ಇನ್ಕ್ಲೂಡ್ಸ್ ಆಗುತ್ತೆ, ಅಂದರೆ ಇನ್ಕ್ಲೂಡ್ ಆಗುತ್ತೆ ಪಾಯಿಂಟ್. ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೂ ಇನ್ಕ್ಲೂಡ್ ಆಗುತ್ತೆ ಪಾಯಿಂಟ್. ಓಕೆ, ಅಂದರೆ ಇವಾಗ 2, 3 ಅಂತಿದ್ದರೆ 2 ಮತ್ತು 3 ಹೀಗೆ ಡಾರ್ಕ್ ಪಾಯಿಂಟ್ಸ್ ಮಾಡಿ ಹಿಂಗೆ ಲೈನ್ ಇಡುತ್ತೇವೆ 2, 3ಗೆ. ಹಾಗಿತ್ತಂದರೆ ಇದಿಷ್ಟು ಮತ್ತು 2 ಮತ್ತು 3 ಎರಡು ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ನಂತರ ಹೀಗೆ ಓಪನ್ ಮಾಡಿ ಹೀಗಿಟ್ಟರೆ ಇದು ಎಕ್ಸ್ಟರ್ನಲ್ 2, 3 ಎಕ್ಸ್ಕ್ಲೂಡ್ ಆಗಿದೆ, ಅಂದರೆ 2.1 ಇನ್ಕ್ಲೂಡ್ ಇದೆ, 2 ಇನ್ಕ್ಲೂಡ್ ಇಲ್ಲ. 2.3 ಇಲ್ಲಿ 2.9 ಇನ್ಕ್ಲೂಡ್ ಇದೆ, ಅದೇ 3 ಇನ್ಕ್ಲೂಡ್ ಇಲ್ಲ. ಅಂದರೆ ಇವೆರಡು ಎಕ್ಸ್ಕ್ಲೂಡ್ ಮಾಡ್ತೀವಿ, ಇದನ್ನು ತೆಗೆದುಹಾಕುತ್ತೇವೆ. ಇದನ್ನು 3 ಥರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಇದರೊಳಗೆ ನೋಡಿ, ಎಕ್ಸ್ ಇಸ್ ಲೆಸ್ ದೆನ್ 3. ಫಸ್ಟ್ ಇಲ್ಲೊಂದು ಗುಂಡು ಹಾಕುತ್ತೇವೆ, ಲೆಸ್ ದೆನ್ 3. ಈ ಸೈಡ್ ಆ್ಯರೋ ಹಾಕ್ತೇವೆ, ಯಾಕೆಂದರೆ ಎಕ್ಸ್ ಕಡಿಮೆ ಇದೆ ಅಂತ. ಎಕ್ಸ್ 3ಗಿಂತ ಕಡಿಮೆ ಇದೆ, ಈಕ್ವಲ್ ಇಲ್ಲ. ಈಕ್ವಲ್ ಇದ್ದಿದ್ದರೆ ಗುಂಡು ಹಾಕ್ತಿದ್ವಿ, ಹೀಗೆ ಎಲ್ಲ ಸರ್ಕಲ್ ಡಾರ್ಕ್ ಸರ್ಕಲ್ ಮಾಡ್ತಿದ್ವಿ. ಓಕೆನಾ? ಎಕ್ಸ್ ಈಸ್ ಗ್ರೇಟರ್ ದೆನ್ 2. ಇಲ್ಲಿ 2 ಇದೆ ಮತ್ತು ಗ್ರೇಟರ್ ಇದೆ.
ಈಕ್ವಲ್ ಇದೆ, ಅದಕ್ಕೋಸ್ಕರ ಹೀಗೆ ಗುಂಡು ಹಾಕೋದು. ಸೊ ಇದು ಹೇಗಿರುತ್ತೆ ಅಂದರೆ 2 ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಇದು ನಂಬರ್ ಲೈನ್ ರೆಪ್ರೆಸೆಂಟೇಷನ್ ಒಂದಿದು. ಇದು ಇಂಟರ್ವಲ್ ರೆಪ್ರೆಸೆಂಟೇಷನ್ ನೀವು ಫಸ್ಟ್ PCಯಲ್ಲಿ ಕಲ್ತಿರ್ಬೋದು ನೋಡಿ. 2 ಇನ್ಕ್ಲೂಡೆಡ್ 3 ಎಕ್ಸ್ಕ್ಲೂಡೆಡ್. ಇದು 2 ಇನ್ಕ್ಲೂಡ್ ಇದೆ, 2.1 ಇನ್ಕ್ಲೂಡ್ ಇದೆ. ಆದರೆ ಇಲ್ಲಿ 2.9 ಬಂದ ತಕ್ಷಣ ಇಲ್ಲಿ 3 ಇನ್ಕ್ಲೂಡ್ ಇಲ್ಲ. ಇಲ್ಲಿಂದ ಇಲ್ಲಿ ಮಟ್ಟ ಅಷ್ಟೇ ಇನ್ಕ್ಲೂಡ್ ಇರುತ್ತೆ, ಇದೇನು ಇನ್ಕ್ಲೂಡ್ ಮಾಡಿರಲ್ಲ. ನಾವು ಏಕೆ 3ಗೆ ಹೀಗೆ ಬರೆಯುತ್ತೇವೆ ಅಂದರೆ 2.999 ಎಷ್ಟು ಬೇಕಷ್ಟು 9 ಹಾಕಿದರೆ ನಮ್ಗೆ ಗೊತ್ತಾಗುತ್ತೆ. ಅದೇ ಹೀಗೆ ಬರೆದ್ಬಿಟ್ರೆ 2.99 ಎಷ್ಟು ಬೇಕಷ್ಟು ಇನ್ಕ್ಲೂಡ್ ಆಗುತ್ತೆ, ಅದೇ 3 ಇನ್ಕ್ಲೂಡ್ ಆಗಲ್ಲ. ಇದ್ರ ಸಲ ಇವಾಗ ನೋಡಿರಿ ಕ್ವಶನ್ ಏನಿದೆ. As the statement, the common set of solution of linear inequalities 3x plus 2 less than 79 and 2x plus 8 greater than equals to 12 is 2,3. 2,3 ಅಂದರೆ 2 ಇನ್ಕ್ಲೂಡೆಡ್ ಇದೆ, ಹೀಗೆ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಬರಬೇಕಿತ್ತು ಬ್ರ್ಯಾಕೆಟ್ಸ್, ಆದರೆ ಇಲ್ಲಿದೆ ಕಾಮನ್ ಬ್ರ್ಯಾಕೆಟ್ಸ್ ಇದೆ. ಸೊ ದಿಸ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಎಕ್ಸಾಮ್ನಲ್ಲಿ ಹೀಗೇನೋ ಕೇಳಿದರೆ ಫಸ್ಟ್ ಸ್ಟೇಟ್ಮೆಂಟ್ is true, second statement is false. So this is our solution. Thank you for watching. ಮಕ್ಕಳೇ, ಮತ್ತೇನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಇದು ಫ್ರೀ ಆಫ್ ಕಾಸ್ಟ್ ಇದೆ ಅಂಥೇಳಿ ಡೋಂಟ್ ನೆಗ್ಲೆಕ್ಟ್ ಇಟ್. ಥ್ಯಾಂಕ್ಸ್.